ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಅಬ್ಬಾಸ್ ಮೇಲಿನಮನಿ ಅವರು ಬರೆದಿರ್ತಕ್ಕಂಥ ಲೇಖನ ಕೂಡಿ ಬಾಳುವ ಸುಖ ಅಂತಕ್ಕಂಥ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಈ ಲೇಖನದಲ್ಲಿ ಕೋಮುವಾದ ಮತ್ತು ಕೋಮು ಸಾಮರಸ್ಯತೆಯ ಅವುಗಳ ವ್ಯತ್ಯಾಸವನ್ನು ಕುರಿತು ಲೇಖಕರು ಚರ್ಚೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಮಹಾಪುರುಷರು ಇಲ್ಲಿರ್ತಕ್ಕಂಥ ನುಡಿಮುತ್ತುಗಳನ್ನು ಕೂಡ ನಾವಿಲ್ಲಿ ಈ ಪಠ್ಯದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೋದು. ಕನ್ನಡದ ಜನಪ್ರಿಯ ಕಥೆಗಾರರಲ್ಲಿ ಅಬ್ಬಾಸ್ ಮೇಲಿನಮನಿ ಅವರು ಕೂಡ ಒಬ್ಬರು. ಮೂಲತಃ ಬಾಗಲಕೋಟೆಯವರು. ಇವರ ಕಾಲ 1954ರಿಂದ 2020ರವರೆಗೂ ಕೂಡ ನಮ್ಮ ನಡುವೆ ಜೀವಿಸಿದ್ದಂತಹ ಲೇಖಕ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಶ್ರೀಯುತರು ಪಡೆದಿದ್ದಾರೆ. ಇವರ ಲೇಖನಿಯಿಂದ ಮೂಡಿಬಂದಂತಹ ಕೃತಿಗಳು ನಾವು ಅದರಲ್ಲಿ ಪ್ರಮುಖವಾಗಿ ಕವನ ಸಂಕಲನಗಳನ್ನು ಗಮನಿಸೋದಾದರೆ ಕಥೆಯಾದಳು ಹುಡುಗಿ, ಭಾವೈಕ್ಯ ಬಂಧ, ಪ್ರೀತಿ ಬದುಕಿನ ಹಾಡು ಗಮನಿಸ್ಬೋದು. ಅವರ ಕಥಾ ಸಂಕಲನಗಳು ಪ್ರೀತಿಸಿದವರು, ಕಣ್ಣ ಮುಂದಿನ ಕತೆ, ಅರ್ಧ ಸತ್ಯಗಳು, ಬನದ ಹುಣ್ಣಿಮೆ ಇತ್ಯಾದಿಯಾಗಿ ನಾವು ಗಮನಿಸ್ಬೋದು. ಜನ್ನತ್ ಮೊಹಲ್ಲಾ ಅಂತಕ್ಕಂಥ ಕಾದಂಬರಿಯನ್ನು ಕೂಡ ಶ್ರೀಯುತರು ಬರೆದಿದ್ದಾರೆ. 9ಕ್ಕೂ ಹೆಚ್ಚು ಸಂಪಾದಿತ ಕೃತಿಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಒಟ್ಟಾರೆ ಇವರ ಸಾಹಿತ್ಯ ಸೇವೆಗೆ ಲಂಕೇಶ್ ಕಥಾ ಪ್ರಶಸ್ತಿ, ಮಾಸ್ತಿ ಕಥಾ ಪ್ರಶಸ್ತಿ, ತುಷಾರ HMT ಡಾಕ್ಟರ್ ಗೋರೂರು ಸಾಹಿತ್ಯ ಪ್ರಶಸ್ತಿ, ಸುಮಾರು 24ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಶ್ರೀಯುತರು ಪಡೆದಿದ್ದಾರೆ. 2018ರಲ್ಲಿ ಬಾಗಲಕೋಟೆಯಲ್ಲಿ ಜರುಗಿದ 5ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಹಾಗಾದರೆ ಇವರು ಬರೆದಿರ್ತಕ್ಕಂತಹ ಕೂಡಿ ಬಾಳುವ ಸುಖ ಅಂತಕ್ಕಂಥ ಲೇಖನದಲ್ಲಿ ಈ ಕೋಮುವಾದ ಮತ್ತು ಕೋಮು ಸಾಮರಸ್ಯತೆಯ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಲೇಖನ ಹೀಗೆ ಆರಂಭ ಆಗುತ್ತೆ. ಕೋಮುವಾದ ಮತ್ತು ಕೋಮು ಸಾಮರಸ್ಯ ತದ್ವಿರುದ್ಧ ಪದಗಳಾದರೂ ಭಾರತ ದೇಶದ ಸಮಾಜದ ಸಂದರ್ಭದಲ್ಲಿ ಇವೆರಡು ಹೆಚ್ಚು ಪ್ರಚಲಿತದಲ್ಲಿವೆ. ಅಂದರೆ ಕೋಮುವಾದ ಮತ್ತು ಕೋಮು ಸಾಮರಸ್ಯ ಇವೆರಡೂ ಕೂಡ ವಿರುದ್ಧ ಪದಗಳು. ಭಾರತದ ದೇಶದ ಸಮಾಜದ ಸಂದರ್ಭದಲ್ಲಿ ಇವೆರಡೂ ಪದಗಳು ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಸಮಾಜದಲ್ಲಿ ನಾವು ಗುರುತಿಸಬಹುದು ಅಂತ ಹೇಳ್ತಾರೆ ಲೇಖಕರು. ಕೋಮುವಾದವು ಹಲವು ಜಾತಿ, ಮತ, ಪಂಥ, ಜನಾಂಗೀಯ ನಡುವಿನ ದ್ವೇಷ ಕಲಹಗಳ ಸಂಘರ್ಷವೆನಿಸಿದರೆ, ಕೋಮು ಸಾಮರಸ್ಯವು ಜಾತಿ ಮತಗಳಾಚೆಗಿನ ಪರಸ್ಪರ ಹೃದಯ ಬೆಸುಗೆ ಮತ್ತು ಮನುಷ್ಯ ಸಂಬಂಧಗಳ ಮಾನವೀಯ ಗುಣವೆನಿಸಿದೆ. ಅಂದರೆ ಇವೆರಡಕ್ಕಿರ್ತಕ್ಕಂತಹ ವ್ಯತ್ಯಾಸಗಳನ್ನು ಹೇಳ್ತಾರೆ. ಕೋಮುವಾದ ಅಂದ್ರೇನು, ಕೋಮು ಸಾಮರಸ್ಯ ಅಂದ್ರೇನು? ಕೋಮುವಾದ ಅಂತಕ್ಕಂಥದ್ದು ಹಲವು ಜಾತಿ, ಮತ, ಪಂಥ, ಜನಾಂಗೀಯ ನಡುವಿನ ದ್ವೇಷ ಮತ್ತು ಕಲಹಗಳನ್ನು ಸೃಷ್ಟಿ ಮಾಡುತ್ತೆ, ಸಂಘರ್ಷದಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಈ ಕೋಮು ಸಾಮರಸ್ಯ ಅಂತಕ್ಕಂಥದ್ದು ಜಾತಿ ಮತಗಳ ಆಚೆಗಿನ ಎರಡು ಹೃದಯಗಳ ನಡುವೆ ಇರತಕ್ಕಂತಹ ಪ್ರೀತಿ ಬೆಸುಗೆ ಆಗಿರ್ಬೋದು, ಅಥವಾ ಮನುಷ್ಯ ಸಂಬಂಧಗಳ ಒಳಗಿನ ಮಾನವೀಯತೆ ಆಗಿರ್ಬೋದು, ಇದು ಅಲ್ಲಿ ನಾವು ಬಹಳ ಮುಖ್ಯವಾಗಿ ಗುರುತಿಸಬಹುದು ಅಂತೇಳಿ ಹೇಳ್ತಾರೆ. ಹಾಗಾದರೆ ಈ ಕೋಮುವಾದ ಮತ್ತು ಈ ಕೋಮು ಸಾಮರಸ್ಯ ಅಂತಕ್ಕಂತಹ ಈ ಎರಡೂ ಪದಗಳನ್ನು ವಿಸ್ತಾರವಾಗಿ ನಾವು ಹೀಗೆ ಗಮನಿಸ್ಬೋದು. ಕೋಮುವಾದವು ಮತಾಂಧತೆಯ ದಾಷ್ಟ್ಯತನದ ಫಲ. ಧರ್ಮದ ನಶೆಯನ್ನು ನೆತ್ತಿಗೇರಿಸಿಕೊಂಡ ಧರ್ಮಾಂಧರು ಕೋಮುವಾದಿಗಳಾಗಿ ಲೋಕಕಂಟಕರಾಗಿ ಕಾಡಿದರೆ, ಇವರಿಗೆ ಸೈತಾನರು ಮಾರ್ಗದರ್ಶಕರಾಗಿ ಲೋಕದ ನೆಮ್ಮದಿಯನ್ನು ಹಾಳುಗೆಡುವ ತಮಂದದ ಕೇಡಿಗರಾಗಿ ತೆರೆಯ ಮರೆಯ ಪಾತ್ರಗಳನ್ನಾಡುತ್ತಿದ್ದಾರೆ. ಇತಿಹಾಸದ ಪಳೆಯುಳಿಕೆಗಳನ್ನು ಹಿಕ್ಕಿ ತೆಗೆದು ಪರಸ್ಪರರಲ್ಲಿ ದ್ವೇಷ ಬೀಜ ಬಿತ್ತುವ, ಪರಧರ್ಮೀಯರನ್ನು ಅಸಹನೆಯಿಂದ ಕಾಣುವ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಡೆಗಣಿಸಿ ಸರ್ವಾಧಿಕಾರದ ಕಾರ್ಯಾಚರಣೆಗೆ ಉತ್ತೇಜಿಸುವ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನಿಸಿ ಗುಲಾಮಗಿರಿಗೆ ಒಗ್ಗಿಸಿಕೊಳ್ಳುವ, ಬಹುತ್ವದ ಸಂಸ್ಕೃತಿಯನ್ನು ನಾಶಗೊಳಿಸಿ ಏಕತ್ವವನ್ನು ಸ್ಥಾಪಿಸುವ, ಶಸ್ತ್ರಾಸ್ತ್ರಗಳನ್ನು ಹಿಡಿದು ಪ್ರಾಣಕ್ಕೆ ಬೆದರಿಕೆ ಒಡ್ಡುವ
ಗಲಭೆ ಲೂಟಿಗೆ ಪ್ರಚೋದಿಸಿ ಜನಸಾಮಾನ್ಯರನ್ನೆಲ್ಲ ತಲ್ಲಣಿಸುವ ಅಮಾಯಕರ ಪ್ರಾಣ ಮತ್ತು ವಿತ್ತಹಾನಿ ಮಾಡಿ ಒಂದು ಜಾತಿ ಜನಾಂಗವು ಮಾತ್ರ ಸುಖವಾಗಿ ಇರಬೇಕೆಂದು ಬಯಸುವ ಹುನ್ನಾರವೇ ಕೋಮುವಾದಿಗಳ ಅಜೆಂಡಾ ಆಗಿದೆ. ಇದರ ಪರಿಣಾಮದಿಂದಾಗಿ ಸಂಬಂಧಗಳ ನಡುವೆ ಗೋಡೆಗಳನ್ನೆಬ್ಬಿಸಿ ಮೆದುಳು ಮನಸ್ಸಿನಲ್ಲಿ ಜಾತಿ ವಿಷವನ್ನು ತುಂಬಿಸಲಾಗುತ್ತಿದೆ. ಇದು ತುಂಬ ಅಪಾಯಕಾರಿ ಬೆಳವಣಿಗೆಯಾಗಿ ಪರಿಣಮಿಸುತ್ತಿದೆ ಅಂತ ಅತ್ಯಂತ ದೀರ್ಘವಾಗಿ ವಾಕ್ಯವನ್ನು ಹೇಳ್ತಾರೆ. ಅಂದರೆ ಕೋಮುವಾದ ಅಂತಂದರೆ ಏನು? ಈ ಕೋಮುವಾದ ಅಂತಕ್ಕಂಥದ್ದು ಧರ್ಮದ ನಶೆಯನ್ನು ತಲೆಗೆ ಏರಿಸ್ಕೊಂಡಿರ್ತಕ್ಕಂಥವರು. ಇವರು ಲೋಕಕಂಟಕರಾಗಿ ಇವರು ಕಾಡ್ತಾರೆ ನಮ್ಮನ್ನು. ಇಂಥವರಿಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವ್ರು ಯಾರು ಅಂತಂದರೆ ಸೈತಾನರ ವಂಶಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಲೋಕದ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥವ್ರು ಯಾರು ಅಂತಂದರೆ ಈ ಕೋಮುವಾದಿಗಳು. ತಮಂದ ಅಂದರೆ ಜನರನ್ನು ಕತ್ತಲೆಯ ಕಡೆಗೆ ಅವರನ್ನು ಕರ್ಕೊಂಡು ಹೋಗ್ತಕ್ಕಂಥವರು. ಇತಿಹಾಸದ ಪುಟಗಳನ್ನು ನಾವು ತೆಗೆದರೆ ಈ ರೀತಿಯ ಕೋಮುವಾದವನ್ನು ಬಿತ್ತಿರ್ತಕ್ಕಂತಹ ಅನೇಕ ಪ್ರಕರಣಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಡೆಗಣಿಸ್ತಾರೆ. ಇಲ್ಲಿ ಸರ್ವಾಧಿಕಾರದ ಒಂದು ಎಳೆಗಳು ಇಲ್ಲಿ ನಾವು ಗಮನಿಸ್ಬೋದು. ಅಷ್ಟೇ ಅಲ್ಲ, ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಏನು ಮಾಡ್ತಾರೆ, ದಮನಕ್ಕೊಳಪಡಿಸ್ತಾರೆ, ಗುಲಾಮಗಿರಿಗೆ ಬಗ್ಗಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಬಹುತ್ವ ಸಂಸ್ಕೃತಿಯನ್ನು ಕೂಡ ಏನು ಮಾಡ್ತಾರೆ, ಕೋಮುವಾದಿಗಳು ನಾಶ ಮಾಡ್ತಾರೆ. ಗಲಭೆ ಲೂಟಿಗೆ ಶಸ್ತ್ರಾಸ್ತ್ರಗಳ ಬಳಕೆಗೆ ಇವರು ಪ್ರೋತ್ಸಾಹವನ್ನು ಕೊಡ್ತಾರೆ. ಮಾನ ಪ್ರಾಣ ವಿತ್ತ ಅಂದರೆ ಹಣ, ಆರ್ಥಿಕವಾಗಿಯೂ ಕೂಡ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥವರು. ಹಾಗಾಗಿ ಇವರು ಇಡೀ ತಮ್ಮ ಸುತ್ತ ಗೋಡೆಗಳನ್ನು ಕಟ್ಟಿಕೊಂಡು ಅಲ್ಲಿ ಮೆದುಳು ಮತ್ತು ಮನಸ್ಸಿನಲ್ಲಿ ಜಾತಿಯ ವಿಷಬೀಜವನ್ನು ಇವರೇನು ಮಾಡ್ತಿದ್ದಾರೆ, ಬಿತ್ತುತ್ತಾ ಇದ್ದಾರೆ. ಇದು ಸಮಾಜಕ್ಕೆ ಅತ್ಯಂತ ಅಪಾಯಕಾರಿ. ಹಾಗಾಗಿ ಕೋಮುವಾದ ಅಂದರೆ ಹೀಗೆ ನಾವು ಅದನ್ನು ಗಮನಿಸಬಹುದು ಅಂತ ಹೇಳ್ತಾರೆ ಲೇಖಕರು. ಈಗ ಇನ್ನೊಂದು ಪದ ಕೋಮು ಸಾಮರಸ್ಯದ ಬಗ್ಗೆ ಹೀಗೆ ಹೇಳ್ತಾರೆ. ಮಾನವ ಸಮಾಜದ ಸುಸ್ಥಿರತೆಗೂ ಜೀವ ಪ್ರೀತಿಗೂ ಸವಾಲೆನಿಸುವ ಕೋಮುವಾದವನ್ನು ನಿಯಂತ್ರಿಸುವ ಸಾಮರ್ಥ್ಯ ಕೋಮು ಸಾಮರಸ್ಯದ ಸಂಸ್ಕೃತಿಗಿದೆ. ಮತಧರ್ಮಗಳಿಗೂ ಅತೀತವಾದ ಸಾಮರಸ್ಯ ಅಥವಾ ಸೌಹಾರ್ದತೆ ನಮ್ಮ ದೇಶದ ಮಣ್ಣಿನ ಸಹಜ ಗುಣ. ಧರ್ಮವನ್ನು ಬದುಕಿನ ನಡೆನುಡಿಯ ಸಾತತ್ಯವೆಂದು ಪರಿಭಾವಿಸಿ ಅದನ್ನು ಅನುಸರಿಸುವುದು ಜನರ ನಂಬಿಕೆಯಾಗಿದೆ. ಜಗತ್ತಿನ ಎಲ್ಲ ಧರ್ಮಗಳು ಮನುಷ್ಯನ ಜೀವನ್ಮುಖಿ ತತ್ವಕ್ಕೆ ಬೆಳಕಿನ ದಾರಿ ತೋರಿಸುವ ದೀಪದ ಹಣತೆಗಳಾಗಿವೆ. ಧರ್ಮಗಳ ಒಡಲು ಜೀವ ವಿರೋಧಿ ನಿಲುವು ಹೊಂದಿಲ್ಲ. ಮಾನವೀಯ ಪರಿಧಿಯಲ್ಲಿ ಸರ್ವಮಾನವ ಕುಲವು ಸ್ವಚ್ಛಂದವಾಗಿ ಇರಬೇಕೆಂದು ಆಶಿಸುತ್ತದೆ. ಧರ್ಮ ಮನುಷ್ಯರನ್ನು ಕೊಲ್ಲುವ ಹಾಲಾಹಲವಲ್ಲ, ಬದುಕಿಸುವ ಅಮೃತ. ಸುಟ್ಟು ಬೂದಿ ಮಾಡುವ ದ್ವೇಷಾಗ್ನಿಯಲ್ಲ, ಉರಿಯುವ ಮನಸ್ಸುಗಳನ್ನು ಸಂತೈಸುವ ತಂಗಾಳಿ. ಹೃದಯ ಇರಿಯುವ ಹಿಂಸಾಸ್ತ್ರಗಳಲ್ಲ, ಎದೆಯ ಗಾಯಗಳನ್ನು ಮಾಯಿಸುವ ಕರುಣೆಯ ಮಲಾಮು. ಜೀವ ದೇವ ಸಂಬಂಧದ ಆತ್ಯಂತಿಕ ನೆಲೆಯ ಕೇಂದ್ರವಾಗಿ ಮಿಡಿಯುವ ಧರ್ಮಗಳ ಸೇಂದ್ರೀಯತೆಯನ್ನು ತಮ್ಮ ಜೀವಕೋಶದಲ್ಲಿ ಹೆಪ್ಪಿಟ್ಟುಕೊಂಡ ಸೂಫಿ ಸಂತರು, ಮಹಾಂತರು, ಶರಣ ದಾಸರು ಕೋಮು ಸಾಮರಸ್ಯಕ್ಕಾಗಿ ತಮ್ಮನ್ನು ಗಂಧದ ಕೊರಡಿನಂತೆ ತೆಗೆದುಕೊಂಡಿದ್ದಾರೆ. ಅದು ಈಗಲೂ ಪರಿಮಳಿಸುತ್ತಿದೆ. ಅಂದರೆ ಕೋಮುವಾದವನ್ನು ಹಿಮ್ಮೆಟ್ಟಿಸುವ, ಕೋಮುವಾದವನ್ನು ನಿಯಂತ್ರಿಸುವ ಶಕ್ತಿ ಯಾವುದಕ್ಕಿದೆ ಅಂತಂದರೆ ಈ ಕೋಮು ಸಾಮರಸ್ಯತೆಗಿದೆ. ಹಾಗಾಗಿ ಇವತ್ತಿನ ಈ ಸಮಾಜದಲ್ಲಿ ಯಾವುದು ನಮಗೆ ಬೇಕಾಗಿಲ್ಲ, ಈ ಮತಾಂಧತೆ, ಈ ಕೋಮುವಾದ ಅಂತಕ್ಕಂಥದ್ದು ಬೇಕಿಲ್ಲ. ಹಾಗಾದರೆ ನಾವು ಯಾವುದನ್ನು ಸೃಷ್ಟಿ ಮಾಡ್ಕೋಬೇಕಾಗಿದೆ? ನಮ್ಮಲ್ಲಿ ಕೋಮು ಸಾಮರಸ್ಯತೆಯನ್ನು ಸೃಷ್ಟಿ ಮಾಡ್ಕೋಬೇಕಾಗಿದೆ. ಇದು ಮತಧರ್ಮಗಳಿಗೂ ಅತೀತವಾಗಿರ್ತಕ್ಕಂತಹ ಒಂದು ಸೌಹಾರ್ದತೆಯನ್ನು ಈ ದೇಶದ ಮಣ್ಣಿನಲ್ಲಿ ಸಹಜವಾಗಿಯೇ ಅದು ಸೃಷ್ಟಿಯಾಗುವಂತೆ ಮಾಡಿರ್ತಕ್ಕಂಥದ್ದು ಕೋಮು ಸಾಮರಸ್ಯ ಅಂತಕ್ಕಂಥದ್ದು. ಹಾಗಾಗಿ ಜಗತ್ತಿನ ಎಲ್ಲ ಧರ್ಮಗಳು ಮನುಷ್ಯನನ್ನು ಜೀವನ್ಮುಖಿ ತತ್ವಕ್ಕೆ ಬೆಳಕಿನ ದಾರಿ ತೋರಿಸುವ
ದೀಪದ ಹಣತೆಗಳು ಅಂತ ಕರೀತಾರೆ. ಧರ್ಮಗಳು ಯಾವತ್ತೂ ಕೂಡ ಅವುಗಳ ಒಡಲು ಜೀವ ವಿರೋಧಿಯಲ್ಲ. ಯಾವತ್ತೂ ಕೂಡ ಈ ಧರ್ಮಗಳು ಜೀವ ವಿರೋಧಿ ನಿಲುವನ್ನು ಹೊಂದಿಲ್ಲ. ಇವು ಮಾನವೀಯ ಪರಿಧಿಯಲ್ಲಿ, ವೃತ್ತದಲ್ಲಿ ಇವು ಸರ್ವ ಜನಾಂಗ, ಸರ್ವ ಮಾನವರನ್ನು ಕೂಡ ಭೇದ ಮಾಡದೆ ಎಲ್ಲರೂ ಕೂಡ ಐಕ್ಯತೆಯಿಂದ ಸ್ವಚ್ಛಂದವಾಗಿ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದನ್ನು ಈ ಕೋಮು ಸಾಮರಸ್ಯ ಅಂತಕ್ಕಂಥದ್ದು ಬಯಸುತ್ತೆ ಅಂತ ಹೇಳ್ತಾರೆ. ಧರ್ಮ ಮನುಷ್ಯರನ್ನು ಕೊಲ್ತಕ್ಕಂತಹ ವಿಷವಲ್ಲ, ಅದು ಮನುಷ್ಯರನ್ನು ಬದುಕಿಸುವ ಅಮೃತದ ವಿಚಾರಗಳು ಅದರಲ್ಲಿ ಇರ್ತವೆ. ಅವುಗಳನ್ನು ಹುಡುಕಿ ಹರಡತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತು ಅವೇ ವಿಚಾರಗಳನ್ನು ತಿರುಚಿ ಮನುಷ್ಯನಲ್ಲಿ ವಿಷಬೀಜವನ್ನು ಬಿತ್ತುವ ಕೆಲಸಗಳನ್ನು ಕೆಲವರು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಸಮಾಜದಲ್ಲಿ ವಿದ್ಯಾವಂತರು ಸರಿಯಾಗಿ ಧರ್ಮಗಳ ಒಳಗಿರುವ ಸೌಹಾರ್ದತೆಯನ್ನು ಅರ್ಥ ಮಾಡ್ಕೊಂಡು ಅವುಗಳ ಬೀಜವನ್ನು ಇವತ್ತು ಜನರ ಎದೆಯಾಳದಲ್ಲಿ ಬಿತ್ತಬೇಕಾಗಿದೆ ಅಂಥೇಳಿ ಅಬ್ಬಾಸ್ ಮೇಲಿನ ಮನೆಯವರು ಈ ಪಠ್ಯದಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತು ನೋವಾಗಿರುವ, ದುಃಖಕ್ಕೊಳಗಾಗಿರುವ ಮನಸ್ಸುಗಳನ್ನು ಸಂತೈಸ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂತಂದರೆ ಈ ಕೋಮು ಸಾಮರಸ್ಯತೆಗೆ ಇದೆ. ಇದರ ಬಗ್ಗೆ ಅನೇಕ ಸೂಫಿಗಳು, ಸಂತರು, ಮಹಾಂತರು, ಶರಣರು, ದಾಸರು ಇಂತಹ ಕೋಮು ಸಾಮರಸ್ಯತೆಗಾಗಿ ಅವರು ದುಡಿದಿರ್ತಕ್ಕಂಥದ್ದನ್ನು, ಅವರ ಹಿತ ವಚನಗಳನ್ನು ನಾವು ಇತಿಹಾಸದಲ್ಲಿ ಗಮನಿಸಬಹುದು. ಹಾಗಾಗಿ ಇವತ್ತು ಅವೇ ನುಡಿಮತ್ತುಗಳು ಇವತ್ತು ಗಂಧದ ಹಾಗೆ, ಗಂಧವನ್ನು ತೆಗೆದಾಗ ಹೇಗದು ಸುವಾಸನೆಯನ್ನು ಬೀರುತ್ತೋ ಹಾಗೆ ಇವತ್ತು ಈ ನುಡಿಮುತ್ತುಗಳು ಇವತ್ತಿನ ಸಮಾಜದಲ್ಲಿ ಮನುಷ್ಯರನ್ನು ಒಂದೆಡೆಗೆ ಸೇರಿಸುವ ಒಂದು ಸಾಹಸಕ್ಕೆ ಕೈ ಹಾಕಿವೆ. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಬಿತ್ತತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದಾವೆ. ಹಾಗಾಗಿ ಇವತ್ತು ಕೂಡ ಈ ಸಮಾಜದಲ್ಲಿ ಒಂದು ಸುವಾಸನೆಯನ್ನು ಬಿತ್ತಿರ್ತಕ್ಕಂಥದ್ದು ಇಂತಹ ಮಹಾತ್ಮರ ನುಡಿಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗಾದರೆ ಮುಂದಿನ ಭಾಗದಲ್ಲಿ ಯಾವ ಯಾವ ಮಹಾಪುರುಷರು ಯಾರ್ಯಾರು ಏನೇನನ್ನು ಈ ಕೂಡಿ ಬಾಳುವ ಸುಖದ ಪಠ್ಯದ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ಗಮನಿಸೋಣ. ಮಹಾಪುರುಷರ ಮನಸ್ಸು ಮಲ್ಲಿಗೆಯಷ್ಟೇ ಘಮಘಮ ಅಂತ ಹೇಳ್ತಾರೆ. ಈ ಭೂಮಿಯ ಎಲ್ಲ ಮನುಷ್ಯರನ್ನು ಒಂದೇ ಹೊಕ್ಕಳ ಬಳ್ಳಿಯ ಹೂವೆಂದು ತಿಳಿದಿರ್ತಕ್ಕಂಥವರು, ಧರ್ಮಾಂಧರು ಕಟ್ಟಿದ ಜಾತಿ ಗೋಡೆಗಳನ್ನು ಉರುಳಿಸಿ ಮಾನವ ಪ್ರೀತಿಯ ಸೇತುವೆ ನಿರ್ಮಿಸಿದವರು, ಕರಿಯ ಬಿಳಿಯ ಸ್ಪೃಶ್ಯ ಅಸ್ಪೃಶ್ಯ ಎಂಬ ಸಾಮಾಜಿಕ ಅಸಮಾನತೆಯ ಗೆರೆಗಳನ್ನು ಅಳಿಸಿ ಪ್ರೇಮಾಂತರಂಗದ ಚಿತ್ತಾರದ ರಂಗೋಲಿ ಬಿಡಿಸಿದವರು, ನೋವು ಅಪಮಾನಗಳಿಂದ ನಲುಗಿದ ಜೀವಗಳ ಮೈದಡವಿದವರು, ಅವರು ಆಡಿ ತೋರಿದ ಮಾತುಗಳು ಇಂದಿಗೂ ನಮ್ಮೆದೆಯ ಗೌರವದಲ್ಲಿ ಪ್ರತಿಧ್ವನಿಸುತ್ತವೆ ಅಂತ ಹೇಳ್ತಾರೆ ಲೇಖಕರು. ಅಂದರೆ ಇವತ್ತಿಗೂ ಕೂಡ ಅವರ ಮಾತುಗಳು ಮಲ್ಲಿಗೆಯ ಹಾಗೆ ಸುಗಂಧವನ್ನು ಬೀರ್ತಾ ಇದ್ದಾವೆ. ಈ ಸಮಾಜದಲ್ಲಿ ಎಲ್ಲ ಮನುಷ್ಯರು ಕೂಡ ಒಂದೇ ಬಳ್ಳಿಯಲ್ಲಿ ಬಿಟ್ಟಿರುವ ಹೂಗಳು ಅಂತ ಕರೀತಾರೆ. ಈ ಧರ್ಮಾಂಧತೆಯನ್ನು ಬೆಳೆಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಕಟ್ಟಿರ್ತಕ್ಕಂತಹ ಈ ಜಾತಿಯ ಗೋಡೆಗಳನ್ನು ಬೀಳಿಸಿದವರು ಯಾರು ಅಂತಂದರೆ ಈ ಮಹಾಪುರುಷರು. ಕರಿಯ ಬಿಳಿಯ ಸ್ಪೃಶ್ಯ ಅಸ್ಪೃಶ್ಯ ಹೀಗೆ ಏನೇನು ನಾವು ಅಸಮಾನತೆ ಗೆರೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ವೋ ಅವನ್ನೆಲ್ಲವನ್ನು ಸೈಡಿಗೆ ಸರಿಸಿದವರು ಯಾರು ಅಂದರೆ ಈ ಮಹಾಪುರುಷರು. ಇವತ್ತಿಗೂ ಹೇಳಿರುವ ಮಾತುಗಳು ನಮ್ಮೆದೆಯ ಗೌವರದಲ್ಲಿ, ನಮ್ಮೆದೆಯ ಅಂತರಾಳದಲ್ಲಿ, ಗೌವರ ಅಂದರೆ ಗವಿ, ನಮ್ಮ ಎದೆಯ ಅಂತರಾಳದಲ್ಲಿ ಇವತ್ತಿಗೂ ಆ ನುಡಿಮುತ್ತುಗಳು ಪ್ರತಿಧ್ವನಿಸ್ತಾ ಇದ್ದಾವೆ. ಹಾಗಾದರೆ ಆ ನುಡಿಮುತ್ತುಗಳು ಯಾವುವು ಅನ್ನೋದನ್ನು ನಾವು ಪಟ್ಟಿ ಮಾಡೋದಾದರೆ ಮೊದಲಿಗೆ ಬುದ್ಧ ಹೇಳ್ತಕ್ಕಂಥ ಮಾತನ್ನು ಗಮನಿಸಬೇಕು. ಎಲ್ಲ ಜೀವಿಗಳೊಡನೆ ವೈರ ತೊರೆದು ದುಃಖ ಬಾಧೆ ಇಲ್ಲದೆ ಜೀವಿಸಬೇಕು ಅಂತ ಹೇಳ್ತಾರೆ ಬುದ್ಧ. ಅಂದರೆ ಈ ಸಮಾಜದ, ಈ ಜಗತ್ತಿನ ಪ್ರತಿಯೊಂದು ಜೀವಿಯ ಜೊತೆಗೆ ನಾವು ಪ್ರೀತಿಯಿಂದ, ತೊಂದರೆ ಕೊಡದೆ, ದ್ವೇಷವನ್ನು ಕಾರದೆ ನಾವು ಬದುಕನ್ನು
ಕಲಿಬೇಕು, ಬದುಕೋದು ಹೇಗೆ ಅನ್ನೋದನ್ನು ಕಲಿಬೇಕು, ಯಾರಿಗೂ ತೊಂದರೆ ಕೊಡಬಾರದು ಅಂತಕ್ಕಂಥದ್ದನ್ನು ಇಲ್ಲಿ ಬುದ್ಧ ಹೇಳ್ತಾರೆ. ಯೇಸು ಹೀಗೆ ಹೇಳ್ತಾರೆ, ಮಾನವ ಕುಲ ಒಂದೇ, ನಾವೆಲ್ಲ ಸಹೋದರರು. ಜಗತ್ತಲ್ಲಿ ಆ ಕುಲ ಈ ಕುಲ ಅಂತೇಳಿ ಮನುಷ್ಯರು ಒಡೆದಾಡ್ತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಯೇಸುವಿನ ಮಾತು ಬಹಳ ಮುಖ್ಯ. ನಮ್ದಿರ್ತದ್ದು ಒಂದೇ ಕುಲ, ಅದು ಯಾವುದು ಅಂತಂದರೆ ಮನುಷ್ಯ ಕುಲ. ನಾವೆಲ್ಲರೂ ಸಹೋದರರಾಗಿ ಬದುಕಬೇಕು, ನಾವೆಲ್ಲ ಅಣ್ಣ ತಮ್ಮಂದರಾಗಿ ಈ ಸಮಾಜದಲ್ಲಿ ಬದುಕೋದನ್ನು ಕಲಿಬೇಕು. ಅವಾಗ ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು, ಸಹಬಾಳ್ವೆ ಅಂತಕ್ಕಂಥದ್ದು ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವು ಕುಲ ಧರ್ಮ ಅಂದ್ಕೊಂಡು ನಾವು ಹೊಡೆದಾಡ್ತಾ ಇದ್ದೀವಿ. ಹಾಗಾಗಿ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ಕುಲ ಒಂದೇ, ನಾವೆಲ್ಲರೂ ಕೂಡ ಸಹೋದರರಾಗಿ ಬದುಕೋದನ್ನು ಕಲಿಬೇಕು ಅಂತ ಬುದ್ಧ ಹೇಳ್ತಾರೆ. ಆನಂತರದಲ್ಲಿ ಪೈಗಂಬರ್ ಹೇಳ್ತಕ್ಕಂಥ ಮಾತು, ಎಲ್ಲ ಮನುಷ್ಯರು ಒಂದೇ ಕುಟುಂಬದ ಸದಸ್ಯರು. ನೋಡು, ಪೈಗಂಬರ್ ಹೇಳ್ತಕ್ಕಂಥ ಮಾತು, ಇಸ್ಲಾಂನಲ್ಲಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರು, ನಾವು ಒಂದೇ ಮನೆಯಲ್ಲಿರ್ತಕ್ಕಂಥವ್ರು, ಒಂದೇ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವರು. ಹಾಗಾಗಿ ನಮ್ಮ ನಡುವೆ ಯಾವತ್ತೂ ಕೂಡ ದ್ವೇಷ, ಅಸೂಯೆ ಇರಬಾರ್ದು. ನಾವೆಲ್ಲರೂ ಕೂಡ ಒಟ್ಟಿಗೆ ಬಾಳ್ತಕ್ಕಂತಹ ಜೀವನವನ್ನು ನಡೆಸ್ತಕ್ಕಂತಹ ಒಂದು ಬದುಕನ್ನು ಕಟ್ಕೋಬೇಕು, ಶಾಂತಿ ನೆಮ್ಮದಿಯಿಂದ ಈ ಸಮಾಜದಲ್ಲಿ ಬಾಳೋದನ್ನು ಕಲಿಬೇಕು ಅಂತೇಳಿ ಹೇಳ್ತಾರೆ. ಇದಾದಮೇಲೆ ಗುರುನಾನಕ್ ಹೇಳ್ತಾರೆ, ಸಮಸ್ತ ಭೂಮಿ, ಸ್ವರ್ಗ ಹಾಗೂ ದಿಕ್ಕುಗಳಲ್ಲಿ ಒಬ್ಬನೇ ಭಗವಂತ ಮತ್ತು ಒಂದೇ ಮಾನವ ಕುಲ. ನಾವಿವತ್ತು ಒಂದೊಂದು ದಿಕ್ಕು, ಒಂದೊಂದು ಕಡೆಗೂ ಕೂಡ ನಾವು ನಮ್ಮದೇ ಆಗಿರ್ತಕ್ಕಂತಹ ಭೂಮಿ, ಸ್ವರ್ಗ, ದಿಕ್ಕುಗಳ ಕಲ್ಪನೆ ಇದೆ, ದೇವರುಗಳ ಕಲ್ಪನೆ ಇದೆ. ಗುರುನಾನಕ್ ಹೇಳ್ತಾರೆ, ಈ ಸಮಸ್ತ ಭೂಮಿಯಾಗಿರ್ಬೋದು ಅಥವಾ ಸ್ವರ್ಗ ಅಥವಾ ಯಾವುದೇ ದಿಕ್ಕಾಗಿರ್ಬೋದು, ಎಲ್ಲ ಕಡೆಗೆ ಇರ್ತಕ್ಕಂಥದ್ದು ಒಬ್ಬನೇ ಭಗವಂತ, ನಮ್ಮೆಲ್ಲರದು ಕೂಡ ಒಂದೇ ಕುಲ ಅಂತೇಳಿ ಹೇಳ್ತಾರೆ. ಇನ್ನು 12ನೇ ಶತಮಾನದ ಬಸವಣ್ಣ ಹೇಳೋ ಮಾತು, ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತಾರೆ. ಇವನ್ಯಾರು ಅಂತಂದರೆ ಇವನು ನಮ್ಮವನು ಅನ್ನೋ ಹಾಗೆ ನಾವು ಬದುಕನ್ನು ಮಾಡೋದನ್ನು ಕಲಿಬೇಕು. ಇಲ್ಲಿ ಮನಸ್ಸುಗಳ ಮಧ್ಯೆ ಅಡ್ಡಗೋಡೆಯನ್ನು ಕಟ್ಟಿಕೊಳ್ಳದೆ ಮನಸ್ಸುಗಳು ಬೆಸೆಯಬೇಕು. ನಾವೆಲ್ಲ ಒಂದು ಅಂತಕ್ಕಂತಹ ಪ್ರಜ್ಞೆ ಜಾಗೃತಗೊಳ್ಳಬೇಕು. ಇವನ್ಯಾರು ಅಂತಂದರೆ ಇವನು ನಮ್ಮವನು ಅಂತಕ್ಕಂತಹ ಸ್ವೀಕರಿಸ್ತಕ್ಕಂತಹ ಗುಣವನ್ನು ಬೆಳೆಸ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು ಅಂಥೇಳಿ, ಹೀಗೆ ಅನೇಕ ಮಹಾತ್ಮರು ಜಾತಿಯ ಕಟ್ಟಳೆಗಳನ್ನು ಸಾರಸಗಟ್ಟಾಗಿ ಅದನ್ನು ಸರಿಸಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಇಂತಹ ಮಾತುಗಳೇ ಕೂಡಿ ಬಾಳುವುದಕ್ಕೆ ಪ್ರೇರಣೆ ಅಂದರೆ ತಪ್ಪಲ್ಲ. ಇನ್ನು ಮುಂದುವರೆದು ನಾವು ಗಮನಿಸೋದಾದರೆ, ಪಂಪನ ಮಾನವೀಯ ಧ್ವನಿ ಹೀಗಿದೆ, ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳ್ತಾನೆ. ಈ ಮನುಷ್ಯ ಜಾತಿ ಅಂತಕ್ಕಂಥದ್ದು ಒಂದೇ ಕುಲ. ಇಲ್ಲಿ ಯಾವುದು ಗಂಡು ಹೆಣ್ಣು, ಆ ಜಾತಿ ಈ ಜಾತಿ ಯಾವುದೂ ಇಲ್ಲ. ಮನುಷ್ಯ ಅಂದರೆ ಒಂದೇ ಕುಲಪ್ಪ. ಒಂದೇ ಕುಲ ಅಂತಕ್ಕಂಥದ್ದನ್ನು 9ನೇ ಶತಮಾನದಲ್ಲೇ ಜಗತ್ತಿಗೆ ಸಾರಿದವನು ಕನ್ನಡದ ಆದಿಕವಿ ಅಂತ ಕರೆಸ್ಕೊಳ್ತಕ್ಕಂಥ ಪಂಪ. ಇವತ್ತಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಘೋಷವಾಕ್ಯ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತಕ್ಕಂಥದ್ದು, ಮನುಷ್ಯ ಜಾತಿ ಒಂದೇ ಕುಲ ಅಂತಕ್ಕಂಥದ್ದನ್ನು ಪಂಪ ಹೇಳ್ತಾನೆ. ಸರ್ವಜ್ಞ ಹೀಗೆ ಹೇಳ್ತಾನೆ, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು ನಡುವೆ ಜಾತಿಯತ್ತಣದು ಅಂತೇಳಿ ಜೀವಪ್ರೀತಿಯನ್ನು ಹೇಳ್ತಾರೆ. ನಾವು ನಡೀತಕ್ಕಂಥದ್ದು ಎಲ್ಲರೂ, ಈಗ ಪ್ರತಿಯೊಂದು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಯಾವುದೇ ಧರ್ಮ ಆಗಿರ್ಬೋದು, ಅವರಿಗೆಲ್ಲ ಸಪ್ರೇಟ್ ಬೇರೆ ಬೇರೆ, ಅವ್ರಿಗಂತಲೇ ಬೇರೆ ಬೇರೆ ನೀರು, ಭೂಮಿ, ಗಾಳಿ ಅಂಥೇಳಿ ನಾವು ಭಾಗ ಮಾಡ್ಕೊಂಡಿಲ್ಲ. ಎಲ್ಲರೂ ಅಡ್ಡಾಡ್ತಕ್ಕಂಥದ್ದು, ಎಲ್ಲರೂ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಭೂಮಿಯಲ್ಲಿ, ಎಲ್ಲರೂ ಸೇವಿಸ್ತಾ ಇರ್ತಕ್ಕಂಥದ್ದು ಒಂದೇ ಗಾಳಿ, ಎಲ್ಲರೂ ಕುಡಿತಕ್ಕಂಥದ್ದು ಒಂದೇ ನೀರು. ಹೀಗಿರಬೇಕಾದ್ರೆ ನೀವು ಯಾಕಪ್ಪ ಜಾತಿ ಅಂತೇಳಿ ನೀವು ಭೇದ ಭಾವ ಮಾಡ್ತೀರಾ?
ನಾವು ಭೂಮಿ, ಗಾಳಿ, ನೀರು, ಬೆಂಕಿ ಎಲ್ಲವೂ ಒಂದೇ ಆಗಿದ್ದಾಗ ಆದರೆ ಜಾತಿ ಅನ್ನೋ ಹೆಸರಲ್ಲಿ ನೀವು ಯಾಕೆ ಕಿತ್ತಾಡ್ತೀರಂತಕ್ಕಂಥ ಒಂದು ಜೀವನ ಪ್ರೀತಿಯನ್ನು ಸರ್ವಜ್ಞೆಯಲ್ಲಿ ಹೇಳ್ತಾನೆ. ನೀವು ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಕನಕದಾಸರಿಗೆ ಹೇಳ್ತಾರೆ, ಸಂವೇದನೆಯ ವಿಶಾಲ ದೃಷ್ಟಿ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಎಂಬ ಕನಕದಾಸರ ಜಿಜ್ಞಾಸೆ. ನೋಡಿ, ಕುಲವನ್ನು ಕುರಿತು ಪ್ರಶ್ನೆ ಮಾಡ್ತಾರೆ ಕನಕದಾಸರು. ಯಾಕೆಂದರೆ ಕನಕದಾಸರು ಆ ನೋವುಗಳನ್ನು ಅವರು ಎದುರಿಸಿದ್ರು. ಅದರ ಕುರುಹಾಗಿ ಇವತ್ತಿಗೂ ನಮಗೆ ಕನಕನ ಕಿಂಡಿ ನಮ್ಮ ಎದುರಿಗಿದೆ. ಇವತ್ತಿಗೂ ಅವರ ರಾಮಧಾನ್ಯ ಚರಿತೆಯ ಒಳಗೆ ಈ ಮೇಲು ಕೀಳು ಅಂತಕ್ಕಂತಹ ಈ ವಿಷಯವನ್ನು ಇಟ್ಕೊಂಡು ಭತ್ತ ಮತ್ತು ರಾಗಿಯನ್ನು ಮುಖಾಮುಖಿಯಾಗಿಸ್ತಕ್ಕಂಥದ್ದನ್ನು ಪಠ್ಯದಲ್ಲಿ ನಾವು ಗಮನಿಸ್ಬೋದು. ಇವರ ಕೀರ್ತನೆ ಕುಲವೆಂದು ಒಡೆದಾಡದಿರಿ ಅಂತಕ್ಕಂಥ ಕೀರ್ತನೆಯ ಒಳಗೆ ಯಾಕೆ ನೀವು ಕುಲ ಅಂತ ಒಡೆದಾಡ್ತೀರಾ? ಆ ಕುಲದ ಮೂಲಕ್ಕೆ ಹೋದರೆ ನಿಮಗೆ ಅಲ್ಲಿ ಇನ್ಯಾವುದೋ ವಿಚಾರಗಳು ತೆರೆದುಕೊಳ್ತವೆ. ಇವತ್ತು ನೀವು ವ್ಯಾಸ ಅನ್ನೋದು ಯಾವುದು ಕುಲ? ಹೀಗೆ ಅನೇಕ ಋಷಿಗಳ ಮೂಲವನ್ನು ಹುಡುಕಿದರೆ ನಮಗೆ ಅಲ್ಲಿ ಇನ್ಯಾವುದೋ ಸತ್ಯಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಹಾಗಾಗಿ ಕುಲವನ್ನು ಬಿಟ್ಟು ನಾವೆಲ್ಲ ಒಂದೇ ಅಂತಕ್ಕಂಥ ಬದುಕನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ಇಲ್ಲಿ ಕನಕದಾಸರು ಹೇಳ್ತಾರೆ. ಹಾಗಾಗಿ ಕುಲ ಅಂತೇಳಿ ಒಡೆದಾಡಬೇಡ್ರಿ, ಎಲ್ಲಿದೆ ಕುಲ ಅಂತೇಳಿ ಕೇಳ್ತಾರೆ. ತೊಗಲು ತೊಳೆದುಕೊಂಡ ಮಡಿಯ ಮಾಡತಿದಿ, ಒಳಗೆ ನಾರತೈತಿ ಕೊಳಕ ಪಿಕನಾಸಿ ಎಂದು ಜಾತಿ ಭೇದವನ್ನು ಖಂಡಿಸಿದ ಶಿಶುನಾಳ ಶರೀಫರ ನಿರ್ಮಲ ಮನಸ್ಸಿನ ಅನನ್ಯತೆಯನ್ನು ನಾವು ಈ ಪಠ್ಯದಲ್ಲಿ ಗಮನಿಸ್ಬೋದು. ನೀನು ಎಷ್ಟೇ ತೊಳ್ಕೊಂಡು ನಾನು ಇವತ್ತು ಯಾರನ್ನ ಮುಟ್ಬಿಟ್ರೆ ಮಡಿ ಆಯಿತು ಅಂತೇಳಿ ನಾವೇನು ಮಾಡ್ತೀವಿ, ನೀರು ಹಾಕೊಂಬಂದ್ಬಿಡ್ತೀವಿ. ಆದರೆ ನೀರು ಹಾಕ್ಕೊಂಡಿದ್ದು ತೊಗಲು ಅಂದರೆ ಚರ್ಮದ ಮೇಲಿರುವ ಧೂಳು ಹೋಗುತ್ತೆ ಹೊರತು ಮನಸ್ಸಿನಲ್ಲಿರುವ ಆ ಕೊಳಕು ಮನಸ್ಥಿತಿ ಇದೆಯಲ್ಲ ಅದು ಹೋಗಲ್ಲ. ಹಾಗಾಗಿ ಮೊದಲು ನಾವು ಸ್ವಚ್ಛಗೊಳಿಸ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದು? ನಮ್ಮ ಒಳಗಿರುವ ಕೆಡುಕು ಮನಸ್ಥಿತಿಯನ್ನು. ಆ ಕೊಳಕು ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಾಗಿದೆ. ಇವತ್ತು ನೀನು ಮಾಡಬಾರ್ದು ಕೆಲಸವನ್ನು ಮಾಡಿ ಹೋಗಿ ಗಂಗಾ ನದಿಯಲ್ಲಿ ಮುಳುಗಿ ಬಂದುಬಿಟ್ರೆ ನೀನು ಶುದ್ಧನಾಗ್ತೀಯಾ? ಇಲ್ಲ. ಹಾಗಾಗಿ ನಾವು ಅಂತರಾಳದಿಂದ ಪ್ರಜ್ಞೆಯ ಕಡೆಗೆ ನಾವು ಸಾಗಬೇಕಾಗಿದೆ, ಹೊಸತನದೆಡೆಗೆ ನಾವು ಸಾಗಬೇಕಾಗಿದೆ. ಆದರೆ ಹೊರಗಡೆ ನೀನು ಹೀಗೆ ಮಡಿ ಅಂತೇಳಿ ಹೇಳ್ತಾ ಒಳಗೆ ನಿನ್ನ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದಕ್ಕೆ ಮಂಕು ಕವಿದಿದೆ, ಅಂಧಕಾರದಲ್ಲಿ ಮುಳುಗಿದೆ. ಹಾಗಾಗಿನೇ ಶಿಶುನಾಳ ಶರೀಫರಲ್ಲಿ ನಿರ್ಮಲ ಮನಸ್ಸಿನ ಬಗೆಗೆ ಇಲ್ಲಿ ಮನಸ್ಸನ್ನು ಯಾವ ರೀತಿಯಲ್ಲಿ ನಾವು ಎತ್ತರದ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಈ ಭಾಗದಲ್ಲಿ ಅವರು ಹೇಳ್ತಾರೆ. ನಮ್ಮ ಭಾರತವು ಸಹಿಷ್ಣುತೆಗೆ ಹೆಸರುವಾಸಿಯಾದ ದೇಶ. ಇದು ವೈವಿಧ್ಯತೆ ಮತ್ತು ಬಹುತ್ವ ಸಂಸ್ಕೃತಿಯ ಗೌರವದಿಂದ ಪ್ರಪಂಚದ ಮಾನ್ಯತೆ ಗಳಿಸಿದೆ. ಸಾಮೂಹಿಕ ಶಕ್ತಿಯ ಜೀವಗುಣವೆನಿಸಿರುವ ಬಹುಸಂಸ್ಕೃತಿ, ಜಾತ್ಯತೀತ ನಿಲುವು, ಕೋಮು ಸಾಮರಸ್ಯದ ಮೌಲ್ಯಗಳಾಗಿ ಕಂಗೊಳಿಸ್ತಾ ಇದ್ದಾವೆ. ನೋಡ್ರಿ, ಭಾರತ ಅಂತಕ್ಕಂಥದ್ದು ಸಹಿಷ್ಣುತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೇಶ. ಸಹಿಷ್ಣುತೆ ಅಂತಂದರೆ ಇರೋದಕ್ಕೆ ಯಾವುದೇ ತೊಂದರೆ ಇಲ್ಲದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಆದರೆ ಒಂದು ದೇಶದಲ್ಲಿ ನಮಗೆ ವಾಸ ಮಾಡೋದಕ್ಕೆ ಆ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ, ಅಲ್ಲಿಂದ ನಾವು ಬಿಟ್ಟು ಹೋಗ್ತೀವಿ ಅಂದರೆ ಅದು ಅಸಹಿಷ್ಣುತೆಗೆ ಕಾರಣ ಆಗಿಬಿಡುತ್ತೆ. ಹಾಗಾಗಿ ಭಾರತ ಕೇಳಿ ಎಂತಹ ದೇಶ ಅಂದರೆ ಸಹಿಷ್ಣುತೆಗೆ ಹೆಸರಾಗಿರ್ತಕ್ಕಂಥ ದೇಶ, ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ದೇಶ, ಬಹುಸಂಸ್ಕೃತಿಯಿಂದ ಜಗತ್ತಿನಲ್ಲಿ ಹೆಸರು ಪಡೆದಂತಹ ದೇಶ. ಹಾಗಾಗಿ ಇಲ್ಲಿ ನಮಗೊಂದು ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತಂದರೆ ಬಹುಸಂಸ್ಕೃತಿ ಮತ್ತು ಜಾತ್ಯತೀತ ನಿಲುವುಗಳು. ಇವೇ ಕೋಮು ಸಾಮರಸ್ಯತೆಗೆ ಒಂದು ಮೌಲ್ಯಗಳಾಗಿ, ಕೋಮು ಸಾಮರಸ್ಯ ಜಾಗೃತಿ ಆಗೋದಕ್ಕೆ ಇವೇ ಮೂಲ ಕಾರಣ. ನಾವೆಲ್ಲ ಒಟ್ಟಿಗಿರ್ತಕ್ಕಂಥದ್ದೇ ಈ ಕೋಮು ಸಾಮರಸ್ಯತೆಗೆ ಕಾರಣವಾಗಿದೆ. ಹಾಗಾಗಿ ಇದನ್ನು ಸಡಿಲಗೊಳಿಸುವ, ಇದನ್ನು ವಿಭಾಗಿಸುವ ಮನಸ್ಸುಗಳಿಂದ ನಾವು ದೂರ ಬಂದು ನಾವು ಹೊಸ ಶಾಂತಿಯ ಬೀಜವನ್ನು ಈ ಸಮಾಜದಲ್ಲಿ ಬಿತ್ತಬೇಕಾಗಿದೆ. ನಾವೆಲ್ಲ ಕೂಡಿ ಬಾಳೋದನ್ನು ಕಲಿಬೇಕಾಗಿದೆ ಅಂತ ಹೇಳ್ತಾರೆ. ಕವಿರಾಜ ಮಾರ್ಗದಲ್ಲೂ ಕೂಡ ಚರ್ಚೆ ಆಗುತ್ತೆ. ಕನ್ನಡದ ಕವಿರಾಜ ಮಾರ್ಗವು ಕಸವರಮೆಂಬುದು ನೆರೆ ಸೈರಿಸಲಾರ್ಪುಡೆ
ಪರವಿಚಾರಮಂ ಧರ್ಮಮುಮಂ ಎನ್ನುತ್ತದೆ. ಅಂದರೆ ಪರರ ವಿಚಾರ ಮತ್ತು ಪರಧರ್ಮಗಳ ಸಾರವನ್ನು ಗ್ರಹಿಸಿ ಗೌರವಿಸುವುದನ್ನು ಕಲಿಬೇಕು. ಅಂದರೆ ಯಾರದೇ ವಿಚಾರಗಳಾಗಿರ್ಬೋದು, ಯಾವುದೇ ಧರ್ಮದ ಯಾವುದೇ ವಿಚಾರಗಳನ್ನಾಗಿರ್ಬೋದು, ಮೊದಲು ನಾವು ಒಬ್ಬರು ಗೌರವಿಸುವುದನ್ನು ಕಲಿಬೇಕು. ಆದರೆ ಇವತ್ತು ನಾವೇನು ಮಾಡ್ತಿದ್ದೀವಿ, ಒಂದು ಧರ್ಮದವರನ್ನು ಇನ್ನೊಂದು ಧರ್ಮದ ಮೇಲೆ ಎತ್ತಿ ಕಟ್ತಕ್ಕಂಥ ಕೆಲಸಗಳಾಗ್ತಾ ಇದ್ದಾವೆ. ಹಾಗಾಗಿ ಮೊದಲು ನಾವೆಲ್ಲರೂ ಬೆಳೆಸ್ಕೋಬೇಕಾಗಿರ್ತಕ್ಕಂಥದ್ದು ಒಬ್ಬರನ್ನು ಇನ್ನೊಬ್ಬರು ಗೌರವಿಸುವುದನ್ನು ಕಲಿಬೇಕು. ಆಗ ಇಲ್ಲಿ ಸಹಿಷ್ಣುತೆ ಅಂತಕ್ಕಂಥದ್ದು ನಿರ್ಮಾಣ ಆಗೋದಕ್ಕೆ ಸಾಧ್ಯ ಅಂತೇಳಿ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಕೃತಿಯಾಗಿರ್ತಕ್ಕಂತಹ ಶ್ರೀ ವಿಜಯನಿಂದ ರಚಿತವಾಗಿರ್ತಕ್ಕಂತಹ ಕವಿರಾಜ ಮಾರ್ಗ ಕೃತಿಯಲ್ಲಿ ನಾವಿದನ್ನು ಗಮನಿಸ್ಬೋದು. ಮತ್ತೆ ಮುಂದುವರೆದು ಹೇಳ್ತಾರೆ, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮುಕ್ತ ಚಿಂತನೆ ಹಾಗೂ ನಂಬಿಕೆಗಳು ಕಚ್ಚಾಡುವುದಕ್ಕಲ್ಲ, ವಿಶಾಲವಾಗುವುದಕ್ಕಾಗಿ ಇವೆ. ವಿಚಾರಗಳ ವಿನಿಮಯದಲ್ಲಿ ಸಹನೆ ಇದ್ದಾಗಲೇ ಒಳ್ಳೆಯ ಫಲ ಕಾಣಲು ಸಾಧ್ಯ. ಮನುಷ್ಯನಲ್ಲಿ ನಂಬಿಕೆ ಇರದಿದ್ದರೆ ಒಂದು ಸಮುದಾಯವಾಗಿ, ಸಮಾಜವಾಗಿ, ನಾಡಾಗಿ, ಒಂದು ದೇಶವಾಗಿ ರೂಪುಗೊಳ್ಳಲು, ವಿಶ್ವಾತ್ಮವಾಗಲು ಸಾಧ್ಯವಾಗುವುದಿಲ್ಲ. ಅಂದರೆ ಇವತ್ತು ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮುಕ್ತವಾಗಿ ನಮ್ಮ ವಿಚಾರಗಳನ್ನು ಹಾಗೂ ನಮ್ಮ ನಂಬಿಕೆಗಳನ್ನು ನಾವು ಹೇಳ್ಕೊಳ್ಬೇಕು. ಇವತ್ತು ವಿಶಾಲವಾಗಿ ಎಲ್ರಿಗೂ ಮುಟ್ಟಬೇಕು. ವಿಚಾರ ವಿನಿಮಯ ಆದಾಗಲೇ ನಮ್ಮಲ್ಲಿ ಇರ್ತಕ್ಕಂತಹ ಕಲ್ಮಶಗಳು ದೂರ ಆಗೋದಕ್ಕೆ ಸಾಧ್ಯ. ಮುಂದೆ ಅದರಿಂದ ನಾವು ಒಳ್ಳೆಯ ಬದುಕನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆವಾಗಲೇ ನಾವು ಒಂದು ಸಮುದಾಯದಿಂದ ಒಂದು ಸಮಾಜವಾಗಿ, ಒಂದು ನಾಡಾಗಿ, ಒಂದು ದೇಶವಾಗಿ ರೂಪುಗೊಳ್ಳೋದಕ್ಕೆ ವಿಶ್ವಾತ್ಮದ ಒಂದು ಪ್ರಜ್ಞೆಯನ್ನು, ಜಗತ್ತಿನ ಪ್ರಜ್ಞೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಅಭಿವ್ಯಕ್ತಿಯನ್ನು ಪಡಿಸ್ಕೊಳ್ಳದೇ ಇದ್ದರೆ, ನಮ್ಮ ವಿಚಾರಗಳನ್ನು ನಾವು ಚರ್ಚೆ ಮಾಡದೇ ಇದ್ದರೆ, ಮುಖಾಮುಖಿ ಮಾಡದೇ ಇದ್ದರೆ, ಒಂದು ಬಾವಿಯ ಒಳಗಿರುವ ಕಪ್ಪೆಯ ಹಾಗೆ ನಮ್ಮ ಮನಸ್ಥಿತಿ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ನಾವು ವಿಶ್ವಾತ್ಮಕ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಅಂತೇಳಿ ಲೇಖಕರು ಏನು ಮಾಡ್ತಾರೆ, ಇಲ್ಲಿ ಚರ್ಚೆ ಮಾಡ್ತಾರೆ. ಅದಾದಮೇಲೆ ಹಿಂದೂ, ಮುಸ್ಲಿಂ, ಬೌದ್ಧ, ಜೈನ, ಪಾರಸಿ, ಸಿಖ್, ಇಸಾಯಿ ಎನಿಸಿಕೊಳ್ಳುವ ಧಾವಂತದ ಬದಲು ನಾವೆಲ್ಲ ಮಾನವರೆನಿಸಿಕೊಳ್ಳುವ ಮಂದಿರ, ಮಸೀದಿ, ಬಸದಿ, ವಿಹಾರ, ಚರ್ಚ್ ದ್ವಾರಗಳಿಗಾಗಿ ಕಚ್ಚಾಡುವ ಬದಲು ಒಂದೇ ಗೂಡಿನ ಹಕ್ಕಿಗಳಾಗುವ, ಭಗವದ್ಗೀತೆ, ಕುರಾನ್, ಬೈಬಲ್, ಗ್ರಂಥ ಸಾಹೇಬ ಎಂದು ಕಿರಿಚಾಡುವ ಬದಲು ಜೀವಭಾವಗಳ ಸತ್ಯದ ಹುಡುಕಾಟದ ಬೆಳಕಾಗುವ, ಬಂದೂಕು, ಬಾಂಬು, ತ್ರಿಶೂಲ, ಹತ್ಯಾರ, ಚಾಕು, ಚೂರಿಗಳಂತಹ ಮಾರಕಾಸ್ತ್ರಗಳನ್ನು ಜಳಪಿಸುವ ಬದಲು ಎಲ್ಲರೆದೆಯ ಹೊಲಗಳಲ್ಲಿ ಮಾನವೀಯ ಪ್ರೇಮದ ಬೀಜ ಊರುವ ಕಾಳಜಿಯೊಂದಿಗೆ ಕೂಡು ಕುಟುಂಬದ ಹೂವರಳಿಸಬೇಕಾಗಿದೆ ಅಂತ ಬಹಳ ಮುಖ್ಯವಾಗಿ ಹೇಳ್ತಾರೆ. ಅಂದರೆ ಇವತ್ತು ನಾವೆಲ್ಲ ಧರ್ಮದ ಹೆಸರಲ್ಲಿ, ಗ್ರಂಥಗಳ ಹೆಸರಲ್ಲಿ, ಮಸೀದಿ, ಮಂದಿರ, ಬಸದಿ, ಚರ್ಚ್ಗಳ ಹೆಸರಲ್ಲಿ ಕಿತ್ತಾಡ್ತಾ ಇದ್ದೀವಿ. ಇವತ್ತು ನಾವು ಮದ್ದುಗುಂಡುಗಳನ್ನು, ಹತ್ಯಾರಗಳನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ನಾವು ಇವುಗಳಿಂದ ಹೊರಗೆ ಬರಬೇಕು. ಫಸ್ಟು ಹೊರಗೆ ಬರಬೇಕು ಅಂತಂದರೆ ಇವತ್ತು ನಾವು ಸತ್ಯದ ಹುಡುಕಾಟವನ್ನು, ಬದುಕಿನ ಹುಡುಕಾಟವನ್ನು ನಡೆಸಬೇಕಾಗಿದೆ. ಎಲ್ಲರೆದೆಯಲ್ಲೂ ಕೂಡ ಮಾನವೀಯ ಪ್ರೇಮದ ಬೀಜವನ್ನು ಬಿತ್ತಬೇಕಾಗಿದೆ. ಆಗ ಮಾತ್ರ ನಾವೆಲ್ಲರೂ ಒಂದಾಗೋದಕ್ಕೆ ಸಾಧ್ಯ. ನಾವು ಪ್ರಜ್ಞೆನ ಬೆಳೆಸ್ಕೊಂಡಿದ್ದೆ, ಆದರೆ ಯಾರೇ ವಿಷ ಬೀಜ ಬಿತ್ತಿದ್ರೂ ಕೂಡ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ. ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಯಾವಾಗುತ್ತೆ? ನಮ್ಮಲ್ಲಿ ಪ್ರಜ್ಞೆ ಇದ್ದಾಗ. ಹಾಗಾಗಿ ನಾವು ಈ ಜ್ಞಾನವನ್ನು, ಈ ಜ್ಯೋತಿಯನ್ನು, ಜ್ಞಾನ ಅಂತಕ್ಕಂಥ ಈ ಜ್ಯೋತಿಯನ್ನು ಪ್ರತಿಯೊಬ್ಬರೂ ಕೂಡ ಪಡಿಬೇಕಾಗಿದೆ. ಹಾಗಾಗಿನೇ ಇವತ್ತು ನಾವು ವಿದ್ಯಾವಂತರಾಗೋದಷ್ಟೇ ಅಲ್ಲ, ನಾವು ಸಮಾಜವನ್ನು ಅರಿಯುವ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ಯಾರೋ ಒಬ್ಬರು ನಮ್ಮನ್ನು ಎತ್ತಿ ಕಟ್ತಾ ಇದ್ದಾರೆ, ಒಂದು ಧರ್ಮದ ವಿರುದ್ಧ, ಒಂದು ಯಾವುದೋ ಒಂದು ಭಾಷೆಯ ವಿಚಾರದ ವಿರುದ್ಧ ನಮ್ಮನ್ನು ಎತ್ತಿ ಕಟ್ತಾ ಇದ್ದಾರೆ ಅಂತಂದರೆ ಅದನ್ನು ಆಲೋಚಿಸ್ತಕ್ಕಂತಹ ಒಂದು ಪ್ರಜ್ಞೆನ ಬೆಳೆಸಿಕೊಂಡಾಗ ನಮಗೆ ಆಗ ಅದರ ಒಳಗಿರ್ತಕ್ಕಂಥ ಮರ್ಮಗಳು ಅರ್ಥ ಆಗ್ತಾವೆ. ಇಲ್ಲ ಅಂತಂದರೆ ಧರ್ಮದ ಅಮಲು ಅಂತಕ್ಕಂಥದ್ದು ನಮಗೆ ಏರಿದ್ದೇ ಆದರೆ ನಾವು ಲೋಕಕಂಟಕರಾಗಿ, ಸಮಾಜ ಕಂಟಕರಾಗಿ ಬದುಕಬೇಕಾಗುತ್ತೆ. ಹಾಗಾಗಿ ನಾವು ಮನುಷ್ಯರದೆಯಲ್ಲಿ ಹೂವನ್ನು ಅರಳಿಸ್ತಕ್ಕಂತಹ ಮಾನವೀಯತೆಯ ಬೀಜವನ್ನು ಬಿತ್ತತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಲೇಖಕರು ಹೇಳ್ತಾರೆ. ಇನ್ನು ಕೊನೆಯದಾಗಿ ಉದಾರ ಚರಿತನಾಂ ತಾ ವಸುದೈವ ಕುಟುಂಬಕಂ ಅಂತಕ್ಕಂಥ ಮಾತಿದೆ. ಅಂದರೆ
ಉದಾರವೂ ಉದಾತ್ತವೂ ಆಗಿರ್ತಕ್ಕಂಥ ಮನಸ್ಸನ್ನು ಹೊಂದಿರತಕ್ಕಂಥವರು, ಈ ಭೂಮಿಯನ್ನು ಒಂದೇ ಎಂದು ಭಾವಿಸಿರ್ತಕ್ಕಂಥವರು, ನಾವೆಲ್ಲ ಒಂದೇ ಕುಟುಂಬದವರು ಅಂತೇಳಿ ಹೇಳ್ತಕ್ಕಂತಹ ಒಂದು ಭಾರತದ ಒಂದು ವಿಶ್ವಾತ್ಮಕ ಪ್ರಜ್ಞೆಯ ಸಾಲುಗಳಿವು. ಅಂದರೆ ಇಡೀ ಜಗತ್ತು ಅಂತಕ್ಕಂಥದ್ದು ಒಂದು ಕುಟುಂಬ ಅಂತೇಳಿ ಹೇಳಿದಂತಹ ದೇಶ ಇದು. ಹಾಗಾಗಿ ಇದನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕಂಥದ್ದನ್ನು ಕಲಿಬೇಕು. ಕೂಡಿ ಉಂಡು ತಿಂದು ಕುಡಿದು ಆನಂದಿಸುವ ಮನುಷ್ಯರು ಇರುವಲ್ಲೇ ಸ್ವರ್ಗವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಇಂತಹ ಮನುಷ್ಯರನ್ನು ಇವತ್ತಿಗೂ ನಾವು ಗ್ರಾಮಗಳಲ್ಲಿ ಕಾಣುತ್ತೇವೆ. ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗ ಎನ್ನುವಂತೆ ನಮ್ಮ ಜನಪದರು ಜಾತಿ ಧರ್ಮಗಳ ಎಲ್ಲೆಯನ್ನು ಮೀರಿ ಕರುಳು ಬಳ್ಳಿಯ ರಕ್ತ ಸಂಬಂಧವನ್ನು ಅಭಿವ್ಯಕ್ತಿಸುತ್ತಾರೆ. ನಾಗರಿಕತೆಯ ಗಂಧಗಾಳಿ ಮೆಲ್ಲಗೆ ಹಳ್ಳಿಗಳನ್ನು ಪ್ರಭಾವಿಸುತ್ತಿದ್ದರೂ ಮಾನವೀಯ ಸಂಬಂಧಕ್ಕೆ ಭಂಗವಿಲ್ಲ ಎನ್ನುವಂತೆ ಜನರು ಅವ್ವ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಚಿಕ್ಕವ್ವ, ಚಿಕ್ಕಪ್ಪ, ಕಾಕ, ಮಾಮ ಎಂಬ ಆಪ್ತವಾದ ಧ್ವನಿಯ ಮಾಧುರ್ಯವನ್ನು ಕೇಳಿಸುವ ಜಾತಿಯೊಳಗೇನಿದೆ ಸುಡುಗಾಡು ಎಂಬಂತೆ ಕಷ್ಟ ಸುಖದ ಸಂವೇದನೆಗಳಿಗೆ ಸ್ಪಂದಿಸುವ ಸಂತಸದ ಗಳಿಕೆಯಲ್ಲಿ ಖುಷಿಪಡುವ ನಾವೆಲ್ಲ ಅಲ್ಲಾನ ಮಕ್ಕಳು ಎಂದು ನಿಜದ ನೆಲೆಯ ದಾರ್ಶನಿಕತೆ ಮೆರೆಯುವ, ಸುತ್ತಿರುವ ಬಳಗ ಸುಖವಿರಲಿ ಎಂದು ವಿಶಾಲ ಹೃದಯದಿಂದ ಹಾರೈಸುವ ಹಬ್ಬ ಉತ್ಸವಗಳಲ್ಲಿ ಕರೆದೊಣ್ಣಿಸಿ ತಿನ್ನಿಸಿ ಅಕ್ಕರೆ ತೋರುವ, ಅಳುವವರ ಕಣ್ಣೀರು ಒರೆಸಿ ನೊಂದ ಮನದಲ್ಲಿ ಜೀವೋಲ್ಲಾಸವನ್ನು ಸೃಜಿಸುವ, ಬಿದ್ದವರ ನೆಬ್ಬಿಸಿ ಮಮತೆಯಿಂದ ಅಪ್ಪಿಕೊಳ್ಳುವ ಔದಾರ್ಯತೆ ಇವತ್ತಿಗೂ ನಮ್ಮ ಭವ್ಯ ಭಾರತವನ್ನು ಕಾಪಿಟ್ಟಿದೆ ಎಂದರೆ ಇದು ಉತ್ಪ್ರೇಕ್ಷೆ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಇವತ್ತಿಗೂ ಕೂಡ ನಮ್ಮ ಹಳ್ಳಿಗಳು, ನಮ್ಮ ಜನಪದ ಸಂಸ್ಕೃತಿ ಅಂತಕ್ಕಂಥದ್ದು ಇಂತಹ ಒಂದು ಮನುಷ್ಯ ಸಂಬಂಧಗಳನ್ನು ಅವು ಬೆಳೆಸ್ತಾ ಇದ್ದಾವೆ. ಇವತ್ತಿಗೂ ನಾಗರಿಕತೆಗಳು ಹಳ್ಳಿಗಳಿಗೆ ಪ್ರವೇಶ ಮಾಡ್ತಾ ಇದ್ದರೂ ಕೂಡ ಅಲ್ಲಿ ಇವತ್ತಿಗೂ ಕೂಡ ಮನುಷ್ಯ ಸಂಬಂಧಗಳು ಗಟ್ಟಿ ಇದ್ದಾವೆ. ಹಾಗಾಗಿ ಇವುಗಳನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಕ್ಕಂತಹ, ಇಡೀ ಜಗತ್ತಿನಲ್ಲಿ ಈ ರೀತಿಯ ಮನುಷ್ಯ ಸಂಬಂಧಗಳ ಪ್ರೀತಿಯನ್ನು ಬೆಳೆಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಲಿಬೇಕಾಗಿದೆ. ಇವತ್ತು ಈ ಭಾರತ ಇಷ್ಟು ಗಟ್ಟಿಯಾಗಿ ಜಗತ್ತಿನ ಮುಂದೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದೇ ಇಂಥ ಪ್ರಜ್ಞೆಯಿಂದ. ಆದರೆ ಕೆಲವೊಂದಿಷ್ಟು ಮಂದಿ ಈ ಗಟ್ಟಿತನಕ್ಕೆ ಘಾಸಿಗೊಳಿಸ್ತಾ ಇದ್ದಾರೆ. ಹಾಗಾಗಿ ಅದರಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಜಾಗೃತಿಗೊಳ್ಳಬೇಕು. ಈ ಧರ್ಮ ಜಾತಿ ಅಂತಕ್ಕಂತಹ ಈ ಬಂಧಗಳಿಂದ ಹೊರಗೆ ಬಂದು ಮಾನವೀಯ ಸಂಬಂಧಗಳನ್ನು ಬೆಳೆಸೋದ್ರ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳ್ತಾರೆ. ಕೊನೆಯದಾಗಿ ಪರಮೇಶ್ವರ ಭಟ್ಟರ ಈ ಮಾತನ್ನು ಹೇಳೋದ್ರ ಮೂಲಕ ಈ ಲೇಖನವನ್ನು ಮುಗಿಸ್ತಾರೆ. ಅದು ಹೀಗಿದೆ: ನೀ ಬದುಕೆ ನಾನು ಬದುಕೆ, ನಾವಿಬ್ಬರು ಕೂಡಿ ಸುಖವಾಗಿ ಬಾಳುವುದೇ ನಮ್ಮ ಗುರಿ ಕೇಳು ಎನ್ನುವ ಕವಿ ಪ್ರೊಫೆಸರ್ SV ಪರಮೇಶ್ವರ ಭಟ್ಟರ ಈ ಶಾಂತಿ ಮಂತ್ರವು ನಮ್ಮ ಧ್ಯೇಯವಾದಾಗ ನಾವು ಮಾನವರಾಗಿರಲು ಸಾಧ್ಯ. ಲೋಕದ ಕತ್ತಲನ್ನು ದೂರಾಗಿಸಿ ಬುದ್ಧನ ಬೆಳಕನ್ನು ಚೆಲ್ಲುವರಿಯಲು ಸಾಧ್ಯ. ವರ್ತಮಾನದ ಕೋಲಾಹಲಗಳ ಸದ್ದಡಗಿಸಿ ಚೈತ್ರದ ಕೋಗಿಲೆಯ ಕುಹು ಕುಹು ಹಾಡು ಕೇಳಿಸಲು ಸಾಧ್ಯ. ಯುದ್ಧೋನ್ಮಾದವನ್ನು ಅಡಗಿಸಿ ಶಾಂತಿಯ ಪಾರಿವಾಳಗಳನ್ನು ಹಾರಿಬಿಡಲು ಸಾಧ್ಯ. ನಾವು ವಿಸ್ಮೃತಿಯಿಂದ ಹೊರಗೆ ಬಂದಾಗ, ಕೂಡಿ ಬಾಳುವ ಸುಖದ ವಾಸ್ತವವನ್ನು ಅನಾವರಣಗೊಳಿಸಿದಾಗ ಈ ಸಾಧ್ಯತೆಗಳೆಲ್ಲ ಕೈಗೂಡುವುದರಲ್ಲಿ ಅನುಮಾನವಿಲ್ಲ ಅಂತ ಹೇಳ್ತಾರೆ. ಅಂದರೆ ನೀನು ಬದುಕು, ನನಗೂ ಕೂಡ ಬದುಕೋದಕ್ಕೆ ಬಿಡು, ನಾವಿಬ್ಬರು ಕೂಡ ಸುಖವಾಗಿ ಬಾಳೋಣ ಅಂತಕ್ಕಂಥದ್ದನ್ನು SV ಪರಮೇಶ್ವರ ಭಟ್ರು ಹೇಳ್ತಾರೆ. ಇದು ನಮ್ಮ ಧ್ಯೇಯವಾಗಬೇಕು. ನೀನು ಬದುಕು, ನಾನು ಬದುಕ್ತೀನಿ, ನಾವಿಬ್ಬರು ಸೇರಿ ಕೂಡಿ ಈ ಸಮಾಜದಲ್ಲಿ ಬದುಕೋಣ ಅಂತಕ್ಕಂತಹ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕಾಗಿದೆ ಈ ನಾಡಲ್ಲಿ. ಆಗ ಮಾತ್ರ ಈ ಲೋಕದ ಕತ್ತಲನ್ನು, ಅಂದರೆ ಈ ಅಂಧಕಾರವನ್ನು ನಾವು ಮೆಟ್ಟೋದಕ್ಕೆ ಸಾಧ್ಯ. ಈ ಕೋಮುವಾದವನ್ನು ಮೆಟ್ಟಿ ಈ ಕೋಮು ಸಾಮರಸ್ಯತೆಯನ್ನು ಬೆಳಗಿಸೋದಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ. ಆಗ ಮಾತ್ರ ಇವತ್ತು ಈ ವರ್ತಮಾನದಲ್ಲಿ ಪ್ರಸ್ತುತ ಈ ಧರ್ಮಗಳ ಬಗ್ಗೆ ವಿಷಬೀಜ ಬಿತ್ತತಕ್ಕಂತಹ ಈ ಧ್ವನಿಗಳನ್ನು ಸದ್ದಡಿಸೋದಕ್ಕೆ ಸಾಧ್ಯ ಆಗತ್ತೆ. ಯುಗಾದಿಯ ಚೈತ್ರದ ಆ ಕೋಗಿಲೆಯ ಕುಹು ಕುಹು ಸಂಭ್ರಮವನ್ನು ನಾವು ಎಲ್ಲರ ಮನೆಗಳಲ್ಲಿ ಕೇಳೋದಕ್ಕೆ ಸಾಧ್ಯ ಆಗತ್ತೆ. ಈ ಯುದ್ಧದ ಮನಸ್ಥಿತಿಯಿಂದ ಶಾಂತಿಯ ಮನಸ್ಥಿತಿಯ ಕಡೆಗೆ ಸಾಗಿ ಪಾರಿವಾಳಗಳನ್ನು ಹಾರಿಸೋದಕ್ಕೆ ಸಾಧ್ಯವಾಗುತ್ತೆ. ವಿಸ್ಮೃತಿಯಿಂದ, ಕೆಟ್ಟ ವಿಚಾರಗಳಿಂದ ಒಂದು ಒಳ್ಳೆಯ ವಿಚಾರದ ಕಡೆಗೆ, ಸ್ಮೃತಿಯ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ
ಈ ಕೂಡಿ ಬಾಳ್ತಕ್ಕಂತಹ ಈ ಸುಖದ ವಾಸ್ತವವನ್ನು ಜಗತ್ತಿಗೆ ಪರಿಚಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂತಂದರೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಕೆಲಸವನ್ನು ನಾವು ಮಾಡಿದ್ದೇ ಆದರೆ ಜಗತ್ತಲ್ಲಿ ಈ ಕೋಮು ಸಾಮರಸ್ಯತೆಯ ಬೀಜವನ್ನು ನಾವು ಹೀಗೆ ಶರಣರ ಅನೇಕ ಮಹಾಪುರುಷರ ಸಾಧಕರ ಮಾತುಗಳನ್ನು ನಮ್ಮ ಎದೆಯಾಳದಲ್ಲಿಟ್ಕೊಂಡು ನಾವು ಜಾತಿ ಧರ್ಮ ಭೇದಗಳನ್ನು ಮಾಡದೆ ನಾವೆಲ್ಲರೂ ಕೂಡ ಜೊತೆಯಾಗಿದ್ದಾಗ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಬ್ಬಾಸ್ ಮೇಲಿನ ಮನೆಯವರು ಹೇಳ್ತಾರೆ. ಇದಿಷ್ಟು ಕೂಡ ಈ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ. ನಿಮಗೆ ಬಹಳ ಮುಖ್ಯವಾಗಿ ಕೋಮುವಾದ ಅಂದ್ರೇನು, ಕೋಮು ಸಾಮರಸ್ಯತೆ ಅಂದ್ರೇನು, ಯಾವ್ಯಾವ ಮಹಾಪುರುಷರು ನುಡಿಮುತ್ತುಗಳನ್ನು ಹೇಳಿದ್ದಾರೆ ಅನ್ನೋದನ್ನು ನೆನ್ಪಿಟ್ಕೋಬೇಕು ಪರೀಕ್ಷಾ ದೃಷ್ಟಿಯಿಂದ. ಬುದ್ಧ, ಯೇಸು, ಪೈಗಂಬರ್, ಗುರುನಾನಕ್, ಪಂಪ ನುಡಿಮುತ್ತುಗಳನ್ನು ಕೂಡಿ ಬಾಳುವ ಸುಖ ಲೇಖನದ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸಿ ಈ ಥರದಲ್ಲಿ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ, ಅಥವಾ ಲೇಖಕರ ಪರಿಚಯವನ್ನು ಕೇಳಬಹುದು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.